ಆತ್ಮೀಯರೇ, 2025-26ರ 9ನೇ ತರಗತಿ 2ನೇ ಸಂಕಲನಾತ್ಮಕ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಭಾಗದಲ್ಲಿ ನೋಡೋಣ. ತಯಾರಿಸಿರುವಂಥವರು ಸಂಪನ್ಮೂಲ ಶಿಕ್ಷಕರಾದ ರಾಘವೇಂದ್ರ ಭಟ್ ಸರ್ ಇವರು. ಗರಿಷ್ಠ ಅಂಕಗಳು 80 ನೋಡ್ತಾ ಇದ್ದೀವಿ. ಇಲ್ಲಿ ಪರೀಕ್ಷಾರ್ಥಿಗಳಿಗಾಗಿರುವಂಥ ಕೆಲವೊಂದಿಷ್ಟು ಸಾಮಾನ್ಯ ಸೂಚನೆಗಳನ್ನು ನೋಡ್ತಾ ನಾವು ಗಮನಿಸ್ಬೋದು. ಈ ಪ್ರಶ್ನೆ ಪತ್ರಿಕೆಯಲ್ಲಿ 3 ವಿಭಾಗಗಳು ಕಂಡು ಬರ್ತಾ ಇದ್ದಾವೆ. ಅಂದರೆ ಭಾಗ ಎ ಭೌತ ವಿಜ್ಞಾನ, ಭಾಗ ಬಿ ರಸಾಯನ ವಿಜ್ಞಾನ, ಭಾಗ ಸಿ ಜೀವ ವಿಜ್ಞಾನ ಅಂತ. ಅದೇ ರೀತಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 38 ಪ್ರಶ್ನೆಗಳನ್ನು ಗಮನಿಸ್ಬೋದಾಗ್ತಾ ಇದೆ. ಕೊಟ್ಟಿರೋ ಸೂಚನೆಗಳನ್ನು ಪಾಲಿಸಿ ಹಾಗೂ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳೋಕ್ಕೆ 15 ನಿಮಿಷಗಳ ಕಾಲಾವಕಾಶ ಇರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೊದಲಿಗೆ ಭಾಗ ಎ ಭೌತಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಡೆಲ್ ಪೇಪರನ್ನು ನಾವು ನೋಡ್ತಾ ಹೋದಾಗ ಮುಖ್ಯ ಪ್ರಶ್ನೆ 1 ನೋಡ್ತಾ ಇದ್ದೀರಿ. ಈ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನೀಡಿರುವಂತಹ 4 ಪರ್ಯಾಯ ಉತ್ತರಗಳಲ್ಲಿ ಸರಿಯಾದ ಒಂದು ಉತ್ತರವನ್ನು ಆರಿಸಿ ಕ್ರಮಾಕ್ಷರದ ಸಹಿತ ಬರೆಯಿರಿ ಅನ್ನುವಂಥದ್ದು ನಾವಿಲ್ಲಿ ನೋಡಬಹುದು. 1 ಅಂಕದ ಒಂದು ಬಹು ಆಯ್ಕೆ ಪ್ರಶ್ನೆಗಳು ಇಲ್ಲಿ 2 ಇರುವಂಥದ್ದು ನಾವಿಲ್ಲಿ ನೋಡಬಹುದು. ಫಾರ್ ಎಕ್ಸಾಂಪಲ್, ಒಂದು ಕ್ವಶನನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಶ್ರವಣ ಯಂತ್ರವು ಕೆಲಸ ನಿರ್ವಹಿಸಲು ಸಹಾಯ ಮಾಡುವಂಥ ಸಾಧನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. 4 ಆಯ್ಕೆಗಳನ್ನು ಇಲ್ಲಿ ಕೊಡಲಾಗಿದೆ. ಇವುಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ, ಅಂದರೆ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರಿಬೇಕಾಗ್ತಾ ಇದೆ. ಹೀಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಬಹುದು. ಮುಖ್ಯ ಪ್ರಶ್ನೆ 2 ನೋಡ್ತಾ ಇದ್ದೀರಿ. ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಇವು ಕೂಡ 1 ಅಂಕದ 2 ಪ್ರಶ್ನೆಗಳನ್ನು ಇಲ್ಲಿ ಗಮನಿಸ್ಬೋದಾಗ್ತಾ ಇದೆ. ಒಂದು ಕ್ವಶನ್ ನೋಡ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್, ಪ್ರಶ್ನೆ 4 ನೋಡ್ಬೋದು. ನೀವು ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿಯ ಬದಲಾವಣೆಗಳನ್ನು ವಿವರಿಸಿ ಅಂತ ಇಲ್ಲಿ ಪ್ರಶ್ನೆ ನೋಡ್ಬೋದಾಗ್ತಾ ಇದೆ. ನೆಕ್ಸ್ಟ್ ಮುಖ್ಯ ಪ್ರಶ್ನೆ 3 ನೋಡ್ತಾ ಇದ್ದೀರಿ. ಇವು 2 ಅಂಕದ 3 ಪ್ರಶ್ನೆಗಳು ಇಲ್ಲಿ ಗಮನಿಸಬಹುದು. ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದಾಗ್ತಾ ಇದೆ. ಇವುಗಳಲ್ಲಿ ಅಥವಾ ಪ್ರಶ್ನೆಗಳು ಕೂಡ ಇರಬಹುದು. ನೆಕ್ಸ್ಟ್ ಮುಖ್ಯ ಪ್ರಶ್ನೆ 4 3 ಅಂಕದ 3 ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ಬೋದಾಗ್ತಾ ಇದೆ. ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ಪ್ರಶ್ನೆ ನೋಡ್ಬೋದು. ಫಾರ್ ಎಕ್ಸಾಂಪಲ್, 9ನೇ ಪ್ರಶ್ನೆ ನೋಡ್ತಾ ಇದ್ರೆ ಅದರಲ್ಲಿ 2 ಪ್ರಶ್ನೆಗಳಿದ್ದಾವೆ. ವಿಶ್ವವ್ಯಾಪ್ತಿ ಗುರುತ್ವ ನಿಯಮವನ್ನು ವ್ಯಾಖ್ಯಾನಿಸಿ ಅಂತ ಹೇಳ್ತಾ ಇದ್ದಾರೆ. ಎರಡನೇದು, 2 ಕಾಯಗಳ ನಡುವಿನ ಗುರುತ್ವ ಬಲದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ. ಆರ್ಕಿಮಿಡಿಸ್ನ ತತ್ವವನ್ನು ವಿವರಿಸಿ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಗಮನಿಸಬೇಕು. ಮೊದಲನೇದಾಗಿ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ವ್ಯಾಖ್ಯಾನಿಸುವಂಥದ್ದು ಮತ್ತು ಈ 9ನೇ ಪ್ರಶ್ನೆಯಲ್ಲಿ 2ನೇ ಪ್ರಶ್ನೆ ಏನು ಬರ್ತಾ ಇದ್ದಾರೆ, ಈ 2ನೇ ಪ್ರಶ್ನೆ ಆದರೂ ಬರಿಬೋದು ಅಥವಾ ಈ ಆರ್ಕಿಮಿಡಿಸ್ನ ತತ್ವವನ್ನು ವಿವರಿಸಿ ಅನ್ನುವಂಥದ್ದನ್ನು ಇಲ್ಲಿ ಬರಿಬೋದಾಗ್ತಾ ಇದೆ. ಹೀಗೆ ಅಥವಾ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೊಡಬಹುದು. ಈ ರೀತಿ 3 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಮುಖ್ಯ ಪ್ರಶ್ನೆ ನೋಡ್ತಾ ಇದ್ದೀರಿ. 4 ಅಂಕದ 2 ಪ್ರಶ್ನೆಗಳು ಇಲ್ಲಿ ಕೊಟ್ಟಿರುವಂಥದ್ದು ಗಮನಿಸ್ಬೋದು. ಇವುಗಳಲ್ಲಿ ಕೂಡ ಅಥವಾ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು 4 ಅಂಕದ 2 ಪ್ರಶ್ನೆಗಳನ್ನು ಇಲ್ಲಿ ಮುಖ್ಯ ಪ್ರಶ್ನೆ 5ರಲ್ಲಿ ನೋಡ್ತಾ ಇದ್ದೀರಿ. ಹೀಗೆ ಭೌತಶಾಸ್ತ್ರ ವಿಭಾಗದಲ್ಲಿ ಬಂದಿರುವಂಥ ಮಾಡೆಲ್ ಕ್ವಶನ್ ಪೇಪರನ್ನು ಇಲ್ಲಿ ನೋಡಿದ್ರಿ. ನೆಕ್ಸ್ಟ್ ಭಾಗ ಬಿ ರಸಾಯನಶಾಸ್ತ್ರ. ಇಲ್ಲಿ ಕೂಡ ಮುಖ್ಯ ಪ್ರಶ್ನೆ 6 ನೋಡ್ತಾ ಇದ್ದೀರಿ. ಕ್ವಶನ್ ನಂಬರ್ಸ್ ಕಂಟಿನ್ಯೂ ಆಗಿರುವಂಥದ್ದು ನೋಡ್ತಾ ಇದ್ದೀರಿ. ಅಂದರೆ ಇಲ್ಲಿ ಭೌತಶಾಸ್ತ್ರ ವಿಭಾಗದ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ 12ನೇ ಪ್ರಶ್ನೆ ಇಲ್ಲಿ ಇರುವಂಥದ್ದು. ಮುಂದೆ ಅದೇ ಕಂಟಿನ್ಯೂ ಆಗಿ ರಸಾಯನಶಾಸ್ತ್ರ ವಿಭಾಗದ ಒಂದು ಮಾಡೆಲ್ ಪೇಪರ್ನಲ್ಲಿ ಮುಖ್ಯ ಪ್ರಶ್ನೆ 6ರಲ್ಲಿ 13ನೇ ಪ್ರಶ್ನೆ ನೀವು ಇಲ್ಲಿ ಕಂಟಿನ್ಯೂ ಆಗಿರುವಂಥದ್ದು ನೋಡ್ತಾ ಇದ್ದೀರಿ. ಇಲ್ಲಿ ಕೂಡ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀರಿ. 1 ಅಂಕದ 3 ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಸರಿಯಾದ ಉತ್ತರವನ್ನು ಅದರ ಕ್ರಮಾಕ್ಷರದೊಡನೆ ವಿದ್ಯಾರ್ಥಿಗಳು ಬರಿಬೇಕಾಗ್ತಾ ಇದೆ. ನೆಕ್ಸ್ಟು ಮುಖ್ಯ ಪ್ರಶ್ನೆ 7 ನೋಡ್ತಾ ಇದ್ದೀರಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ 3 ಕ್ವಶನ್ಸ್ ಇಲ್ಲಿ ನೋಡ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್, ಒಂದು ಕ್ವಶನ್ ನೋಡ್ತಾ ಇದ್ದೀರಿ. ಲೋಹಭಗಳು ಎಂದರೇನು? ಹಾಗೆಯೇ ಕ್ವಶನ್ ನಂಬರ್ 18 ನೋಡ್ತಾ ಇದ್ದೀರಿ. ಒಂದು ಸಂಯುಕ್ತದ ಅಣುಸೂತ್ರ XY4 ಹಾಗಾದರೆ X ಮತ್ತು Yಗಳ ವ್ಯಾಲೆನ್ಸಿ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ 1 ಅಂಕದ ಒಂದು ಕ್ವಶನ್ಸನ್ನು ಇಲ್ಲಿ ಮಾಡೆಲ್ ಪೇಪರ್ನಲ್ಲಿ ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಮುಖ್ಯ ಪ್ರಶ್ನೆ 8
2 ಅಂಕದ ಕ್ವಶನ್ಸ್ ನೋಡ್ತಾ ಇದ್ದೀರಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ಕ್ವಶನ್ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಥಾಮ್ಸನ್ ಪರಮಾಣು ರಚನೆ ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಹಾಗೆಯೇ ಕ್ವಶನ್ ನಂಬರ್ 21 ನೋಡ್ತಾ ಇದ್ದೀರಿ. ಆಹಾರ ಜೀರ್ಣವಾಗುವುದು ಭೌತ ಮತ್ತು ರಾಸಾಯನಿಕ ಬದಲಾವಣೆ ಎರಡೂ ಆಗಿದೆ. ಈ ವಾಕ್ಯವನ್ನು ಸಮರ್ಥಿಸಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಗಮನಿಸ್ಬೋದಾಗ್ತಾ ಇದೆ. ನೆಕ್ಸ್ಟ್ ಮುಖ್ಯ ಪ್ರಶ್ನೆ 9 ನೋಡ್ತಾ ಇದ್ದೀರಿ. 3 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಗಮನಿಸ್ಬೋದು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ವಶನ್ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಮಿಶ್ರಣ ಮತ್ತು ಸಂಯುಕ್ತಗಳ ನಡುವಿನ 3 ವ್ಯತ್ಯಾಸಗಳನ್ನು ಬರೆಯಿರಿ. ಅಥವಾ ಪ್ರಶ್ನೆ ಇದೆ ಇದರಲ್ಲಿ ನೋಡ್ತಾ ಇದ್ದೀರಿ. ಈ ಕೆಳಗಿನ ಕಲಿಲೆಗಳಿಗೆ ಪ್ರಸರಣ ಹಂತ ಮತ್ತು ಪ್ರಸರಣ ಮಾಧ್ಯಮ ಮತ್ತು ಉದಾಹರಣೆಯನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಯಾವುದು? ಮೊದಲನೇದಾಗಿ ಏರೋಸೋಲ್, ಎರಡನೇದು ಜೆಲ್, ಹಾಗೆಯೇ ಸಾಲ್, ಇವುಗಳನ್ನು ಇಲ್ಲಿ ನೋಡ್ಬೋದಾಗ್ತಾ ಇದೆ. ಇವು 3 ಅಂಕದ ಪ್ರಶ್ನೆಗಳಲ್ಲಿ ನೀವಿಲ್ಲಿ ನೋಡ್ಬೋದಾಗ್ತಾ ಇದೆ. ಅದೇ ರೀತಿ ಅಮೋನಿಯಂ ಕ್ಲೋರೈಡ್ ಉತ್ಪನ್ನದ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಯಾವುದು? ಮೊದಲಿಗೆ ಘನೀಕರಣ ಹೊಂದಿದ ಅಮೋನಿಯಂ ಕ್ಲೋರೈಡ್, ಹಾಗೆಯೇ ಪಿಂಗಾಣಿ ಪಾತ್ರೆ, ಇವುಗಳನ್ನು ಗುರುತಿಸಬೇಕಾಗ್ತಾ ಇದೆ. ಇಲ್ಲಿ ಕೂಡ ಅಥವಾ ಪ್ರಶ್ನೆ ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಕ್ವಶನ್ ನಂಬರ್ 24 ನೋಡ್ಬೋದು. ಅಯಾನ್ ಎಂದರೇನು? ಬಹುಪರಮಾಣುಯ ಧನ ಅಯಾನು ಮತ್ತು ಋಣ ಅಯಾನ್ಗೆ ಉದಾಹರಣೆ ಕೊಡಿ. ಅಥವಾ ಇವುಗಳ ಅಣುಸೂತ್ರ ಬರಲಿಕ್ಕೆ ಹೇಳಿದ್ದಾರೆ. ಮ್ಯಾಗ್ನೀಷಿಯಂ ಕ್ಲೋರೈಡ್, ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಹೀಗೆ 3 ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಮುಖ್ಯ ಪ್ರಶ್ನೆ 10 ಗಮನಿಸ್ಬೋದಾಗ್ತಾ ಇದೆ. 4 ಅಂಕದ ಒಂದು ಕ್ವಶನನ್ನು ಇಲ್ಲಿ ಕೊಟ್ಟಿರುವಂಥದ್ದು ನೋಡಬಹುದು. ಈ 4 ಅಂಕದ ಒಂದು ಕ್ವಶನ್ 25ನಲ್ಲಿ ನಾವು ಗಮನಿಸಿದಾಗ ಇಲ್ಲಿ 2 ಪ್ರಶ್ನೆ ಇದ್ದಾವೆ. ಅದ್ರ ಜೊತೆಗೆ ಅಥವಾ ಪ್ರಶ್ನೆಯಲ್ಲಿ ಕೂಡ 2 ಪ್ರಶ್ನೆಗಳಿದ್ದಾವೆ. ವಿದ್ಯಾರ್ಥಿಗಳು 25ನೇ ಪ್ರಶ್ನೆಯಲ್ಲಿ ಬಂದಿರುವಂಥ ಈ 2 ಸಬ್ ಕ್ವಶನ್ಸಿಗೆ ಆನ್ಸರ್ಸ್ ಆದರೂ ಬರಿಬೋದು, ಅಥವಾದಲ್ಲಿ ಬಂದಿರುವಂಥ ಈ 2 ಸಬ್ ಕ್ವಶನ್ಸ್ಗಾದರೂ ಆನ್ಸರ್ ಬರಿಬೋದಾಗ್ತಾ ಇದೆ. ಹೀಗೆ ರಸಾಯನಶಾಸ್ತ್ರ ವಿಭಾಗದ ಕ್ವಶನ್ ಪೇಪರ್ನ ಗಮನಿಸ್ತಾ ನಾವು ಭಾಗ ಸಿ ಕಡೆ ಬರ್ತಾ ಇದ್ದೀರಿ. ಜೀವಶಾಸ್ತ್ರ ವಿಭಾಗದ ಒಂದು ಮಾಡೆಲ್ ಪೇಪರ್ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮುಖ್ಯ ಪ್ರಶ್ನೆ 11, ಕ್ವಶನ್ ನಂಬರ್ 26 ಕಂಟಿನ್ಯೂ ಆಗಿರುವಂಥದ್ದು ನೋಡ್ತಾ ಇದ್ದೀರಿ. ಇಲ್ಲಿ ಕೂಡ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇವುಗಳಲ್ಲಿ ಕೂಡ ಸರಿಯಾದ ಆಯ್ಕೆಯನ್ನು ಅದರ ಕ್ರಮಾಕ್ಷರದೊಡನೆ ಬರಲಿಕ್ಕೆ ಇಲ್ಲಿ ಹೇಳಿರುವಂಥದ್ದು ನೀವಿಲ್ಲಿ ನೋಡಬಹುದು. ಒಂದು ಕ್ವಶನ್ ನೋಡ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್, ಜೀವಕೋಶ ಪೊರೆಯ ಮತ್ತೊಂದು ಹೆಸರು ಕೇಳಿದ್ದಾರೆ. ಆಪ್ಷನ್ ಎ ನ್ಯೂಕ್ಲಿಯರ್ ಪೊರೆ, ಆಪ್ಷನ್ ಬಿ ನ್ಯೂಕ್ಲಿಯೋಪ್ಲಾಸಮ್, ಆಪ್ಷನ್ ಸಿ ಅರೆವಾಪ್ಯ ಪೊರೆ, ಆಪ್ಷನ್ ಡಿ ಕೋಶ ಭಿತ್ತಿ. ವಿದ್ಯಾರ್ಥಿಗಳು ಇವುಗಳಲ್ಲಿ ಸರಿಯಾದ ಉತ್ತರವನ್ನು ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕಾಗ್ತಾ ಇದೆ. ಹೀಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ನೆಕ್ಸ್ಟ್ ಮುಖ್ಯ ಪ್ರಶ್ನೆ 12 ನೋಡ್ತಾ ಇದ್ದೀರಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1 ಅಂಕದ ಕ್ವಶನ್ಸ್ ನೋಡಬಹುದು. ಮುಂದಿನ ಒಂದು ಮುಖ್ಯ ಪ್ರಶ್ನೆ ಗಮನಿಸಿದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ ಒಂದು ಕ್ವಶನ್ಸ್ ನೋಡ್ತಾ ಇದ್ದೀರಿ. ಇವುಗಳಲ್ಲಿ ಕೂಡ ಅಥವಾ ಪ್ರಶ್ನೆ ಇರುವಂಥದ್ದು ನೀವು ಇಲ್ಲಿ ಗಮನಿಸ್ಬೋದಾಗ್ತಾ ಇದೆ. ನೆಕ್ಸ್ಟ್ ಮುಖ್ಯ ಪ್ರಶ್ನೆ 14ರ ಕಡೆ ಬಂದಾಗ ಇವು ಕೂಡ ದೀರ್ಘ ಉತ್ತರದ ರೀತಿಯಲ್ಲಿ ನೋಡ್ತಾ ಇದ್ದೀರಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳು. ಒಂದು ಕ್ವಶನ್ ನೋಡ್ಬೋದು. ಜೀವಕೋಶದಲ್ಲಿನ ಜೀರ್ಣಕ್ರಿಯೆ ಮತ್ತು ಮರುಬಳಕೆಯಲ್ಲಿ ಲೈಸೋಸೋಮ್ಗಳ ಪಾತ್ರವನ್ನು ವಿವರಿಸಿ. ಅದೇ ರೀತಿ ಕ್ವಶನ್ ನಂಬರ್ 25 ನೋಡ್ತಾ ಇದ್ದೀರಿ. ನರಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಹಾಗೆಯೇ 36ನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಇರುವಂಥದ್ದು ಕೂಡ ನೀವಿಲ್ಲಿ ನೋಡಬಹುದು. ನೆಕ್ಸ್ಟ್ ಮುಖ್ಯ ಪ್ರಶ್ನೆ 15ರ ಕಡೆ ಬಂದಾಗ ಇದು ಕೂಡ ದೀರ್ಘ ಉತ್ತರದ ಪ್ರಶ್ನೆಯಲ್ಲಿ ನೋಡ್ತಾ ಇದ್ದೀರಿ. 4 ಅಂಕದ ಒಂದು ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡ್ತಾ ಇದ್ದೀರಿ. ಪ್ರಾಣಿ ಜೀವಕೋಶದ ಚಿತ್ರ ರಚಿಸಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೆಂಟ್ರಿಯೋಲ್ ಹಾಗೂ ಮೈಟೋಕಾಂಡ್ರಿಯಾವನ್ನು ಗುರುತಿಸಬೇಕಾಗ್ತಾ ಇದೆ. ಮಾಡೆಲ್ ಕ್ವಶನ್ ಪೇಪರನ್ನು ನೋಡ್ತಾ ಇದ್ದೀವಿ ನಾವು 9ನೇ ತರಗತಿಯ 2025-26ನೇ ಸಾಲಿನ ಒಂದು ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೆಕ್ಸ್ಟ್ ಮುಖ್ಯ ಪ್ರಶ್ನೆ 16. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 5 ಅಂಕದ ಪ್ರಶ್ನೆ ಇರುವಂಥದ್ದು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಇವುಗಳಲ್ಲಿ ನಾವು ಕ್ವಶನ್ ಗಮನಿಸಿದಾಗ ಫಾರ್ ಎಕ್ಸಾಂಪಲ್ ಇವುಗಳನ್ನು ಹೆಸರಿಸಿ. ಇಲ್ಲಿ 5 ಸಬ್ ಕ್ವಶನ್ಸ್ ಇರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಅಥವಾ ಪ್ರಶ್ನೆ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹೀಗೆ ವಿದ್ಯಾರ್ಥಿಗಳು 38ನೇ ಪ್ರಶ್ನೆಯಲ್ಲಿ ಈ ಮೇಲಿನ 5 ಕ್ವಶನ್ಸ್ಗೆ ಆನ್ಸರ್ ಬರೀಬಹುದು, ಅಥವಾ ಇಲ್ಲಿ ಕೊಟ್ಟಿರುವಂಥ ಅಥವಾ ಪ್ರಶ್ನೆಯಲ್ಲಿ ಎ ಮತ್ತು ಬಿನಲ್ಲಿರುವಂಥ ಪ್ರಶ್ನೆಗಳಿಗಾದರೂ ಉತ್ತರಿಸ್ಬೋದಾಗ್ತಾ ಇದೆ. ಹೀಗೆ
ನಮ್ಮ ವಿಜ್ಞಾನ ವಿಷಯದ 2025-26ನೇ ಸಾಲಿನ 9ನೇ ತರಗತಿಯ ಎಸ್ಸೆ 2 ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ಗಮನಿಸಿದ್ವಿ. ತಯಾರಿಸಿರುವಂಥವರು ಸಂಪನ್ಮೂಲ ಶಿಕ್ಷಕರಾದ ರಾಘವೇಂದ್ರ ಭಟ್ ಸರ್ ಇವರು. ಧನ್ಯವಾದಗಳು.